ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಈ ದಿನ ಒಂದು ರುಚಿಕರವಾದಂಥ ಕುರುಕುಲು ತಿಂಡಿಯೊಟ್ಟಿಗೆ ಬಂದಿದ್ದೇನೆ. ಸಂಜೆ ಟೀ ಜೊತೆಗೆಲ್ಲ ತಿನ್ಬೋದು. ಗರಿಗರಿಯಾಗಿರುವಂಥ ಶಂಕರ ಪೋಳಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ಸಕ್ಕರೆ, 1/4 ಕಪ್ ಹಾಲು, ಅದೇ ಅಳತೆಯಲ್ಲಿ ಮೂರನ್ನು ಕೂಡ ಒಂದೇ ಅಳತೆಯಲ್ಲಿ ತಗೊಂಡಿದ್ದೇನೆ, 1/4 ಕಪ್ ತುಪ್ಪ. ಇದನ್ನು ಕರಗಿಸ್ಕೊಳ್ಬೇಕು. ಅಂದರೆ ಸಕ್ಕರೆ ಚೆನ್ನಾಗಿ ಕರಗಬೇಕು, ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಇದನ್ನು ಪಕ್ಕಕ್ಕಿಟ್ಟು ಒಂದು ಅಗಲವಾದ ಪಾತ್ರೆಗೆ 1 ಕಪ್ ಆಗುವಷ್ಟು ಮೈದಾ ಇಲ್ಲ ಗೋಧಿ ಹಿಟ್ಟು, 1/4 ಕಪ್ ಆಗುವಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೇನೆ, 1 ಚಿಟಿಕೆ ಅಂದರೆ 1/4 ಚಮಚ ಆಗುವ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಇವೆಲ್ಲವನ್ನು. ಹಾಗೆ ಇದಕ್ಕೆ ನಾವಿಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಾಲು, ತುಪ್ಪ, ಸಕ್ಕರೆಯ ಮಿಶ್ರಣವನ್ನು ಕೂಡ ಈ ಹಿಟ್ಟಿನೊಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಈ ರೀತಿಯಲ್ಲಿ ಮೊದಲಿಗೆ ಒಂದು ಸರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಈ ರೀತಿಯಲ್ಲಿ ಚಪಾತಿ ಹಿಟ್ಟಿನ ಥರನೇ ನಾದ್ಕೊಳ್ಬೇಕು. ಆದರೆ ಅಷ್ಟೊಂದು ಸಾಫ್ಟ್ ಆಗೋದೆಲ್ಲ ಬೇಡ, ಪದರಾಗಿ ಇರಬೇಕು ಇದು ಹಿಟ್ಟು. ಒಂದು 15 ನಿಮಿಷ ಇಲ್ಲ ಅರ್ಧ ಗಂಟೆಗಳ ಕಾಲ ಬಿಟ್ಟು ಪುನಃ ಮತ್ತೊಮ್ಮೆ ನಾದ್ಕೊಂಡು ಈ ರೀತಿಯಲ್ಲಿ ದೊಡ್ಡ ಉಂಡೆಗಳನ್ನಾಗಿ ಮಾಡಿ ಚಪಾತಿ ಲಟ್ಸೋ ಥರನೇ ಇದನ್ನು ಕೂಡ, ಆದರೆ ಸ್ವಲ್ಪ ದಪ್ಪವಾಗಿರಬೇಕು. ನಂತರ ಈ ಬದಿಯ ಭಾಗಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದುಕೊಂಡ್ರೆ ಶಂಕರ ಪೋಳಿ ನೀಟಾಗಿ ಬರುತ್ತೆ. ನೋಡಿ ಹೀಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ದಪ್ಪವಾಗಿಯೇ ಇರಲಿ, ತೆಳುವಾಗಿದ್ದರೆ ಇದು ಉಬ್ಬಿ ಬರೋದಿಲ್ಲ. ಮುಂಚೆನೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡ್ರೆ ನೋಡಿ ತಕ್ಷಣಕ್ಕೆ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಮೀಡಿಯಮ್ ಉರಿಯಲ್ಲಿ ಒಂದು 4ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಶಂಕರ ಪೋಳಿ, ಗರಿಯಾಗಿ. ಹಾಗೆ ಸಿಹಿನೂ ಕೂಡ ಮೀಡಿಯಮ್ ಆಗೇ ಇದೆ. ತುಂಬ ಸಿಹಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮೀಡಿಯಮ್ ಸಿಹಿಯಾಗಿ ಗರಿಯಾಗಿ ಬಂದಿದೆ. ನೋಡಿ ಸಂಜೆ ಟೀ ಜೊತೆಗೆಲ್ಲ ಇಲ್ಲ ಹಾಗೆಯೂ ಕೂಡ ತಿನ್ಬೋದು. ಬಹಳ ರುಚಿಯಾಗಿತ್ತು ಸ್ನೇಹಿತರೆ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ತುಂಬ ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.